Hello guys, welcome to the Humble Trader YouTube channel presents the Anonymous Trader Stop. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಸರ್, ನಮ್ಮ ಫಸ್ಟ್ ಕ್ವೆಶ್ಚನ್ ಬಂದು ವೈ ರಿಟೇಲ್ ಟ್ರೇಡರ್ಸ್ ಫೇಲ್ ಇನ್ ಸ್ಟಾಕ್ ಮಾರ್ಕೆಟ್. ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ವೈ ರಿಟೇಲರ್ಸ್ ಫೇಲ್ ಇನ್ ಸ್ಟಾಕ್ ಮಾರ್ಕೆಟ್. ರಿಟೇಲರ್ಸ್ಗೆ ಮಿಸ್ಗೈಡ್ ಮಾಡೋರು ಜಾಸ್ತಿ, ಹಂಗಾಗಿ ಫೇಲ್ ಆಗ್ತಾರೆ. ಸಿಂಪಲ್ ಆನ್ಸರ್ ಅದು. ಯಾವ ತರ ಹೇಳ್ತೀರಾ ಸರ್ ಅದು? ಇದು ತುಂಬಾ ಬ್ರಾಡ್ ಕ್ವಶನ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ಫೇಲ್ ಆದ್ರು, ಏನ್ ಫೇಲ್ ಆದ್ರು ಅಂತ. ಅದೇನಂದ್ರೆ ಈಗ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಫೇಲ್ ಆದ್ರ, ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಫೇಲ್ ಆದ್ರ? ಸರ್, ಪ್ರತಿಯೊಬ್ಬರಿಗೆ ಕ್ಯಾಶ್ ಮಾರ್ಕೆಟ್ ಈಕ್ವಿಟಿ ಅಂತ ಅಂದ್ರೆ ತುಂಬಾ ಜನ ಗೊತ್ತಾಗಲ್ಲ. ಅದು ಹೆಂಗಾಗುತ್ತೆ ಅಂದ್ರೆ ಮಾರ್ಕೆಟ್ ಅಂದ್ರೆ ಇಂಡೆಕ್ಸ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂತ ಅನ್ಕೊಂಡಿರ್ತಾರೆ. ನಾವು ಸಹ ಹಂಗೆ ಅನ್ಕೊಂಡ್ ಬಂದಿದ್ದಲ್ವ ಸ್ಟಾಕ್ ಮಾರ್ಕೆಟ್ಗೆ. ಆಮೇಲೆ ಗೊತ್ತಾಗಿದ್ದು ಈಕ್ವಿಟಿ ಅನ್ನೋ ಒಂದು ಸೆಗ್ಮೆಂಟ್ ಇದೆ. ಈಕ್ವಿಟಿಲೂ ದುಡ್ಡಾಗುತ್ತೆ, ಕ್ಯಾಶ್ ಮಾರ್ಕೆಟ್ ಅಲ್ಲೂ ದುಡ್ಡಾಗುತ್ತೆ. ಸೊ ಆತರ ಇಲ್ಲಿ ಮೆಜಾರಿಟಿ ಏನು ವಹಿವಾಟ್ ನಡೆಯುತ್ತಲ್ಲ ಮಾರ್ಕೆಟ್ ಅಲ್ಲಿ, ಸೆಕೆಂಡರಿ ಮಾರ್ಕೆಟ್ ಮತ್ತೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ವಹಿವಾಟ್ ನಡೆಯೋದು. ವಹಿವಾಟು ಅಂದ್ರೆ ಟ್ರಾನ್ಸಾಕ್ಷನ್ಸ್ ಅನ್ಕೊಳ್ಳಿ. ನಾವೇನ್ ಟ್ರೇಡ್ ಮಾಡ್ತೀವಿ, ಈಗ ಒಬ್ಬ ಇನ್ವೆಸ್ಟರ್ ಒಂದನ್ನ ಬೈ ಮಾಡ್ದ, ಇಟ್ಕೊಂಡ, ಎಷ್ಟೋ ದಿನ ಆದ್ಮೇಲೆ ಮಾರ್ದ ಅಂದ್ರು ಇವನ್ ದಟ್ಸ್ ಎ ಪಾರ್ಟ್ ಆಫ್ ಅ ಟ್ರೇಡ್. ಇವನ್ ದಟ್ಸ್ ಎ ಟ್ರೇಡ್. ಸೊ ಇಲ್ಲಿ ಎರಡ್ ತರದ ವಿಚಾರ. ಇನಿಷಿಯಲ್ ಆಗಿ ಈ ಕ್ಯಾಶ್ ಮಾರ್ಕೆಟ್, ಈಗ ಸೆಕೆಂಡರಿ ಮಾರ್ಕೆಟ್ ಅಂತಂದ್ರೆ ಈ ಸ್ಟಾಕ್ಸ್ ನ ಶೇರ್ ಗಳನ್ನ ಅದ್ಲಿ ಬದ್ಲಿ ಮಾಡ್ಕೊಂತಾರಲ್ಲ, ಅದು ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು? IPO ಬಿಫೋರ್. ಅದೇ ಫಂಡರ್ಸ್ ಗಳು ದುಡ್ಡು ಕೊಟ್ಟು ಬೆಳೆಸ್ತಾ ಇದ್ ಮಾಡ್ತಾ ಇರ್ತಾರೆ. ಇನಿಷಿಯಲ್ ಡೇಸ್ ಇಂದೆಲ್ಲ ವಹಿವಾಟ ಅವ್ರದ್ದು, ಯಾರ್ದು? ಒಂದ್ ಕಂಪ್ನಿದು. ಹೌದು. ಸೊ ನಾವು ಟ್ರೇಡ್ ಮಾಡೋದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಮತ್ತೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ. ಹೌದು. ಒನ್ ಆರ್ ದಿ ಅದರ್ ವೇ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಯಾಕೆ ಫೇಲ್ ಆಗ್ತಾನೆ ಮನುಷ್ಯ ಅಂತಂದ್ರೆ, ರಿಟೇಲರ್ ಏನಕ್ಕೆ ಇದಾಗ್ತಾನೆ ಅಂದ್ರೆ ನಮ್ಮನ್ ಫೇಲ್ ಮಾಡಿಸ್ಬೇಕು ಅಂತಾನೆ ಇರೋದು ಬಿಗ್ ಇನ್ಸ್ಟಿಟ್ಯೂಷನ್ಸ್. ಈಗ ಉದಾಹರಣೆಗೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ, ಅನಿಲ್ ಅಂಬಾನಿದು ಆರ್ಕಾಮ್, ರಿಲಯನ್ಸ್ ಕಮ್ಯುನಿಕೇಶನ್ಸ್ ಒಂದೊಂದು 4-5 ಕಂಪ್ನಿಗಳು ಅನಿಲ್ ಅಂಬಾನಿಗೆ ಸಂಬಂಧಪಟ್ಟಿದ ಕಂಪ್ನಿಗಳು. ಲಿಸ್ಟ್ ಆದ್ವು, ರಾಕೆಟ್ ಹೋದಂಗ್ ಹೋಯ್ತು. ಆಮೇಲೆ ಈಗ ಏನಿಲ್ಲ, ಅದನ್ನ ರಿಕವರಿ ಆಗೋ ಇದೇ ಇಲ್ಲ. ಒಬ್ಬ ಮನುಷ್ಯನ ಇಮೇಜ್ ಮೇಲೆ ಹೋಗ್ತಾ ಇನ್ವೆಸ್ಟ್ ಮಾಡೋದು. ಈಗ ನಾವ್ ಏನಂತ ಎಣಿಸ್ಬೇಕು ಅಂದ್ರೆ, ತುಂಬಾ ಸಿಂಪಲ್ ಎಕ್ಸಾಂಪಲ್ಸ್. ಈಗ ಒಂದು IPOಗೆ ನಾವು ಅಪ್ಲೈ ಮಾಡ್ತಾ ಇದೀವಿ ಅಂತಂದ್ರೆ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಎನ್ IPO. ನಾವು ಟ್ರೇಡ್ ಮಾಡೋದು. ಈಗ ನಾನು ಈ ಡೆರಿವೇಟಿವ್ ಏನು ನಾನು ಹೇಳ್ತಾ ಇಲ್ಲ, ಯಾಕೆಂತಂದ್ರೆ ಒಂದ್ ಶೇರ್ ತಗೊಳ್ಳೋದು ಮಾರೋದು ಅಂದ್ರೆ ಮೆಜಾರಿಟಿ ಆಫ್ ದಿ ಕ್ರೌಡ್ಗೆ ಅದು ರಿಲೇಟಬಲ್ ಇರುತ್ತೆ. IPO ನಲ್ಲಿ ಲಿಸ್ಟ್ ಮಾಡ್ತೀರಿ, ವ್ಯಾಲ್ಯೂಯೇಷನ್ ನಮ್ಗೆ ಅಂದಾಜ್ ಮಾಡೋ ಅಷ್ಟೆಲ್ಲ ನಾವ್ ಎಕನಾಮಿಸ್ಟ್ ಗಳಲ್ಲ, ಒಪ್ಕೊಳ್ಳೋಣ ಅದನ್ನ. ಆದ್ರೆ ಪಿ ರೇಷಿಯೋ ಅನ್ನೋದೊಂದು ಇರುತ್ತೆ. 1000 ರೇಷಿಯೋ ಇದಾವೆ. ನಾನ್ ಬೇರೆದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ತುಂಬಾ ಸಿಂಪಲ್ ಆಗಿ ಡಿಸ್ಕಸ್ ಮಾಡಕ್. ಪಿ ರೇಷಿಯೋ ಏನು? ಪಿ ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಇನ್ ಪ್ರೈಸ್ ಏನಿದೆ, ಅರ್ನಿಂಗ್ ಏನಿದೆ, ಅದ್ರದ್ದು ರೇಷಿಯೋ. ಅರ್ನಿಂಗ್ ಅಂದ್ರೆ ಈ 3 ತಿಂಗಳಿಗೆ ಒಂದೊಂದು ಕ್ವಾರ್ಟರ್ಗೆ ರಿಸಲ್ಟ್ಸ್ ಕೊಡ್ತಾರೆ, ಈ ಕಂಪ್ನಿ ಈ ರೀತಿ ಪರ್ಫಾರ್ಮ್ ಮಾಡ್ತು ಅಂತಲ್ಲ. ಫೈನಾನ್ಷಿಯಲ್ ಇದದು ಏನು, ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಕಂಪನಿ. ವೈ? ಬಿಕಾಸ್ ದೋಸ್ ಕಂಪನೀಸ್ ವೆನ್ ದೇ ಗೋ ಪಬ್ಲಿಕ್, ದೇ ಆರ್ ಆನ್ಸರಬಲ್ ಟು ಪಬ್ಲಿಕ್. ಇದು ರೀಸನ್. ಪಿ ರೇಷಿಯೋಗಳನ್ನ ನನ್ಗೆ ತುಂಬಾ ದೊಡ್ಡ ಫಿಲ್ಟ್ರೇಷನ್ ಕ್ರೈಟೀರಿಯಾ ನಾನ್ ಬಿಲೀವ್ ಮಾಡಲ್ಲ. ಪಿ ರೇಷಿಯೋ ನೋಡಿ ಇದ್ ಮಾಡ್ಬೋದು, ಏನು ಫೈನಲೈಸ್ ಮಾಡ್ಬೋದು ವೆದರ್ ದಿಸ್ ಇಸ್ ಓವರ್ ವ್ಯಾಲ್ಯೂಡ್ ಆರ್ ಅಂಡರ್ ವ್ಯಾಲ್ಯೂಡ್ ಆರ್ ಇನ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ. ನಾನೊಂದ್ ಸ್ವಿಫ್ಟ್ ಕಾರ್ 20 ಲಕ್ಷಕ್ಕೆ ಮಾರ್ತೀನಿ ಅಂದ್ರೆ ನೀವು ತಗೊಂತೀರಾ? ಇಲ್ಲ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಮೇಲೆ ಮಾರ್ಕೆಟ್ ವ್ಯಾಲ್ಯೂ ವ್ಯಾಪಾರ ಮಾಡುಗುರು ಅಂತ ಹೇಳ್ತಿರಲ್ವಾ. ಮತ್ತೆ ಪೇಟಿಎಂ ಶೇರ್ ನಾಕ್ ನೀವು 2,500 ತಗೊಂತೀರಾ? ಹೈ ಕ್ರಿಯೇಟ್ ಮಾಡಿದಲ್ಲ ಸರ್ ಅದು.
ಅದು ಪ್ರೀಮಿಯಂ ಅಲ್ಲ, ಅದು ಯುವರ್ ಅನ್ವಾಂಟೆಡ್ ನೀವು ಪ್ರೈಸ್ ಇದ್ ಮಾಡ್ತಾ ಇರೋದು ಏನು ಹೌದು. ಸುಮ್ನೆ ಓವರ್ ವ್ಯಾಲ್ಯೂಡ್. ತಲುಪಿಸ್ತಾ ಇರೋದು ಇದು ಮೇಲೋಗುತ್ತೆ ಕೆಳಗ್ ಬರುತ್ತೆ ಅಂತ. ಹಾ ಆತರ. ಸೊ ರಾಂಗ್ ವ್ಯಾಲ್ಯೂಯೇಷನ್ಸ್. ಹ್ಮ್. ಪಿ ರೇಷಿಯೋ ನೋಡ್ಬೋದು. ಪಿ ರೇಷಿಯೋ ಸಿಕ್ಕೇ ಸಿಗುತ್ತೆ. ಹಾ. ಪ್ರತಿಯೊಂದು ಸ್ಟಾಕ್ ನು IPO ಎತ್ಕೋಬೇಕು ಅಂತ ಕಾನೂನಿಲ್ಲ. ಸೊ ಈ ಇನ್ಫ್ಲೂಯೆನ್ಸರ್ಗಳು ಅಂತ ಇವತ್ತಿಂದು ಮಾಡರ್ನ್ ಡೇ ಡೆವಿಲ್ಸ್ ಇವರು ಇನ್ಫ್ಲೂಯೆನ್ಸರ್ಗಳು. ಹೌದು ಆಕ್ಚುಲಿ ಮಾಡರ್ನ್ ಡೇ ಡೆವಿಲ್ಸ್ ಅವರೇನೆ. ಹಂಗೆ ಗುರು ಹಿಂಗೆ ಗುರು ಅಂಬಾನಿ ಗುರು ವಿಜಯ್ ಶೇಖರ್ ಶರ್ಮಾ ಗುರು ಅಂತೆಲ್ಲ ಹೇಳ್ಕೊಂಡು ಮಂಗ ಮಾಡ್ಬಿಡ್ತಾರೆ. ಅಂದ್ರೆ ಬರೀ ಪಾಸಿಟಿವ್ಸ್ ಅಷ್ಟೇನೆ ಇದ್ ಮಾಡ್ತಾರೆ. ಅದು ಲಿಸ್ಟ್ ಆಗೋದ್ ನೆಗೆಟಿವ್ ಸೈಡ್ಸ್ ಆಕ್ಚುಲಿ ಏನ್ ನ್ಯೂಸ್ ಇದೆ, ಆಕ್ಚುಲಿ ಏನ್ ವಿಷಯ ಇದೆ ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಏನ್ ಬೇಕು ಅದನ್ನ ತೋರಿಸ್ತಾರೆ. ಹೌದು, ಅವರಿಗೆ ಪಬ್ಲಿಸೈಸ್ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು ಆತರ. ಅದಾನಿ ಗ್ರೂಪ್ ಇಂದು ಪಿ ರೇಷಿಯೋ ನೋಡಿ, ಗ್ರೂಪ್ ಇಂದು ಆಯ್ತಾ. ತುಂಬಾ ಸಿಂಪಲ್ ಆಗಿ ಸಣ್ಣ ರಿಸರ್ಚ್ ಮಾಡದಲ್ಲೇ ನಾನು ಬಂಡವಾಳ ಹಾಕ್ತೀನಿ ಅಂತಂದ್ರೆ ಅದು ಬುದ್ಧಿವಂತಿಕೆ ಅಲ್ಲ. ಸಿಗರೇಟಿಗೆ 16 ರೂಪಾಯಿ 17 ರೂಪಾಯಿ, ಇವಾಗ 18 ರೂಪಾಯಿ ಕೇಳಿದ್ರೆ ನಮ್ಗೆ ಸಿಟ್ಟು ಬರುತ್ತೆ. ರಾತ್ರಿ ಹೊತ್ತು 20 ರೂಪಾಯಿ ಇಸ್ಕೊಂತಾರೆ, ಸಿಟ್ಟು ಇನ್ನೂ ಜಾಸ್ತಿ ಬರುತ್ತೆ. ಆದ್ರೂ ತಗಂತೀವಿ. 3 ರೂಪಾಯಿ ಜಾಸ್ತಿ ಕೊಡಕ್ ನಮಗೆ ಉರಿ ಹತ್ತುತ್ತೆ. ಹೌದು, ನಮ್ಗೆ ಯಾವ್ದೋ ಅಂಗಡಿಲಿ MRP ಕೊಡ್ತಾನೆ ಅಂದ್ರೆ ನಾವು 10 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿ ಸಿಗರೇಟ್ ತಗೊಂಡ್ಬರ್ತೀವಿ, MRP ಕೊಟ್ಟು ತಗೊಂಡ್ವಿ ಅಂತಂದು. ಇಲ್ಲ 15,000 ರೂಪಾಯಿ ಮಿನಿಮಮ್ ಅಪ್ಲೈ ಮಾಡ್ಬೇಕಾಗದು IPO ನಲ್ಲಿ. ಕಣ್ ಮುಚ್ಕೊಂಡ್ ಹೊಡೆದಾಯ್ತು. ಯಾಕೆ? ಯೂಟ್ಯೂಬ್ ಅಲ್ಲಿ ಅವನು ಹೇಳಿದ್ದ, ಅದನ್ನು ಫುಲ್ ವಿಡಿಯೋನಾರು ನೋಡ್ತಾನ, ರಿಸರ್ಚ್ ಅಂತನಾರು ಹಾಕಿರ್ತಾರೆ ಯಾರು ಬುದ್ಧಿವಂತರು. ಶಾರ್ಟ್ಸ್ ರೀಲ್ಸ್ ನೋಡಾಯ್ತು, ಅದು ಸೂಪರ್ ಅಂತ ನುಗ್ಗಾಯ್ತು. ಎಲ್ಲವೂ ಫೇಲ್ ಆಗ್ತವೆ ಅಂತ ನಾನು ಹೇಳಲ್ಲ, ಜೆನ್ಯೂನ್ ಆಗಿರೋಂತ ವಿದ್ಯೆ ಇದಾವೆ ಯಾವತ್ತೂನು. ಹೌದು, ಜೆನ್ಯೂನ್ ಆಗಿರೋದ್ರ ಮೇಲೆ ಮಿನಿಮಮ್ ಕಾಮನ್ ಸೆನ್ಸ್ ಇದೆ ಅಲ್ವಾ. ನಾವು ಊರಲ್ಲಿ 10 ದಿನಸಿ ಅಂಗಡಿ ಇರುತ್ತೆ, ನಾವು 2-3 ಹೋಗ್ತೀವಿ, 10ಕ್ಕೂ ಹೋಗಲ್ಲ. ರೀಸನ್ 2-3 ಅವ್ರ ಮೇಲೆ ನಂಬಿಕೆ ಇರುತ್ತೆ ಆಕ್ಚುಲಿ. ಹಾ ಎಕ್ಸಾಕ್ಟ್ಲಿ. ಟಾಟಾದವ್ರು ಏನಾರು ಒಂದು IPO ಬಿಡ್ತಾರೆ ಅನ್ಕೊಳ್ಳಿ. ಈಗ ಯಾವ್ದೋ ಒಂದು ಇತ್ತು ಮೊನ್ನೆ, ಟಾಟಾ ಟೆಕ್ನಾಲಜಿನ ಏನೋ ಒಂದು IPO ಲಾಂಚ್ ಆಗೋದಿದೆ ಅಂತಿದೆ, ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಟಾಟಾ ಆದ್ರೆ ಕಣ್ ಮುಚ್ಕೊಂಡ್ ತಗೋಬಹುದು, ಯಾಕಂದ್ರೆ ಆ ಗ್ರೂಪ್ ಇನ್ ಟ್ರಸ್ಟ್ ಅದು. ಹೌದು, ಗ್ರೂಪ್ ಮೇಲಿರೋ ಟ್ರಸ್ಟ್. ಅಂಬಾನಿನು ಈಗ ಮುಖೇಶ್ ಅಂಬಾನಿದು ಏನಾದ್ರು ಒಂದು ಲಾಂಚ್ ಆಗುತ್ತೆ ಅಂದ್ರೆ ಅದನ್ನೂ ಇದ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ನ ಇನ್ವೆಸ್ಟರ್ ಗಳಿಗೆ ಮರ್ಯಾದೆ ಕೊಡ್ತಾನೆ ಅಂತ ಅವ್ರ ಅಪ್ಪನ ಕಾಲದಿಂದ ತೋರ್ಸ್ಕೊಂಡ್ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ಯು ಶುಡ್ ಡೀಲ್ ವಿತ್ ಪೀಪಲ್ ಹೂ ರೆಸ್ಪೆಕ್ಟ್ ಯುವರ್ ಮನಿ. ಹೌದು. ಸೊ ಈ ತರ ಕೆಲವು ಸಿಂಪಲ್ ವಿಚಾರಗಳು, ತುಂಬಾ ಟೆಕ್ನಿಕಲ್ ಆಗಿ ಅದು ಹಂಗೆ ಇದು ಹಿಂಗೆ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಏನಿದೆ ತುಂಬಾ ಸಿಂಪಲ್ ಆಗಿ ಚರ್ಚೆ ಮಾಡಿ ಮುಗಿಸೋಣ ಅಂತ ಅಷ್ಟೇ. ಹೌದು ಸರ್, ಸಣ್ಣ ರಿಸರ್ಚ್ ನಿಮ್ದನ್ ಮಾಡಿ. ಪಿ ರೇಷಿಯೋ ಹೆಂಗ್ ಪಿ ರೇಷಿಯೋ ನೋಡ್ಬೇಕು, ಏನ್ ನೋಡ್ಬೇಕು? ಪ್ರತಿಯೊಂದು ಕಂಪ್ನಿನೂ, ಇದನ್ನ ತುಂಬಾ ಬ್ರೀಫ್ ಆಗಿ ಮುಗಿಸ್ಬಿಡ್ತೀನಿ. ಒಂದ್ ಕಂಪ್ನಿ ಈಗ ಲಿಸ್ಟ್ ಆಗ್ತಾ ಇದೆ, ಉದಾಹರಣೆಗೆ ಪೇಟಿಎಂ ಲಿಸ್ಟ್ ಆಗ್ತಾ ಇತ್ತು. ಪೇಟಿಎಂ ಏನು ಫೈನಾನ್ಷಿಯಲ್ ಕಂಪ್ನಿ ಅಲ್ವಾ? ಆದ್ರೆ ಬ್ಯಾಂಕ್ ಅಲ್ಲ. ಸೊ ನಾಟ್ ಎ ಬ್ಯಾಂಕ್. ಇಟ್ ಮೈಟ್ ಬಿ ಕಮಿಂಗ್ ಅರೌಂಡ್ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಅಥವಾ ಫಿನ್ಟೆಕ್ ಕಂಪನಿ ಅಥವಾ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇದು ಅಂತಾನೆ. NBFC ಲೈಸೆನ್ಸ್ ಎಲ್ಲ ಇರ್ಬೋದು ಅವ್ರ ಹತ್ರ, NBFC ಅಂತ ಅನ್ಕೊಳ್ಳೋಣ. ಸೊ ನಮ್ಮಲ್ಲಿ NBFC ಗಳನ್ನ ಮತ್ತೆ ಇದನ್ನ ಹೈಲೈಟ್ ಮಾಡಕ್ಕೆ ನಮ್ಮ ಹತ್ರ ಈ ಸೆಕ್ಟರ್ಸ್ ಇದಾವೆ ನಿಫ್ಟಿನಲ್ಲಿ. ಸೆಕ್ಟರಲ್ ಇಂಡೆಕ್ಸ್ ಗಳದ್ದು PE ಏನು ಅಂತ ನೋಡ್ಕೊಳ್ಳೋಣ ಫಸ್ಟ್. ಸಿಂಪಲ್, ಅದನ್ನ ನಾನು ಹೇಳ್ಕೊಡ್ಬೇಕಾಗೇ ಇಲ್ಲ, ಹುಡುಕ್ಬೋದು ಆರಾಮಾಗಿ. niftyindices.com ಅಂತ ಇದೆ. ನಿಫ್ಟಿಲಿ ಯಾವ್ಯಾವ ಇಂಡೆಕ್ಸ್ ಇದೆ. ಲಾಸ್ಟ್ ವಿಡಿಯೋದಲ್ಲಿ ಅದೆಲ್ಲ ಹೇಳ್ಕೊಟ್ಟಿದ್ವಿ ಸರ್ ನಾವು, ಎಲ್ಲ ವ್ಯೂವರ್ಸ್ ತಲುಪಿದೆ. ಸೊ ಈಗ ನಿಫ್ಟಿ ಲಿಸ್ಟ್ ಆಗುತ್ತೆ ಅಂತ ಹೇಳಿ, ಉದಾಹರಣೆ ಒಂದು ಕಂಪ್ನಿ ನಿಫ್ಟಿದು PE 22ರಿಂದ 25 ಓಡಾಡುತ್ತೆ ಯಾವಾಗ್ಲೂ. ಒಂದ್ ಪಕ್ಷ ಏನಾದ್ರು ಅದು ತುಂಬಾ ಕೆಳಗೆ ಹೋಗ್ಬಿಡ್ತಾ, ಸಿಕ್ಕಾಪಟ್ಟೆ ಫಾಸ್ಟ್ ಅಲ್ಲಿ ರಿಕವರಿ ಆಗುತ್ತೆ ಮಾರ್ಕೆಟ್. ಅಂದ್ರೆ PE ಮೇಂಟೈನ್ ಮಾಡಕ್ಕೆ. ನಿಫ್ಟಿ ಇಸ್ ಓವರ್ ವ್ಯಾಲ್ಯೂಡ್ ಅಂತ ಇದ್ರಲ್ಲಿ 22,343 ಇವತ್ತು ಕ್ಲೋಸಿಂಗ್. ಓವರ್ ವ್ಯಾಲ್ಯೂಡ್ ಇಲ್ಲ, ಇವತ್ತಿನ PE ನೋಡಿ ಎಷ್ಟಿದೆ ಅಂತಂತ. ಸೊ ಇಟ್ಸ್ ನಾಟ್ ಓವರ್ ವ್ಯಾಲ್ಯೂಡ್. ಓವರ್ ವ್ಯಾಲ್ಯೂ ಆದ್ರೆ 3 ತಿಂಗಳಿಗೆ ಕರೆಕ್ಷನ್ ಆಗುತ್ತೆ, 3 ತಿಂಗಳಿಗೆ ಒಂದ್ಸಲಿ ಅಂತೂ ಹಾಗೆ ಆಗುತ್ತೆ. ಯಾವ ಸೆಕ್ಟರ್ ಸ್ಟಾಕ್ ಲಿಸ್ಟ್ ಆಗ್ತಿದೆ ಆ ಸೆಕ್ಟರ್ PE ಏನಿದೆ ನೋಡಿ. ಸೆಕ್ಟರ್ PE ಏನಿದೆ ಅದ್ರ ಆಸ್ಪಾಸಲ್ಲಿ ಏನಾದ್ರು ಇದ್ರ PE ಇತ್ತಾ? ತಗೊಳ್ಳಿಪ್ಪ, ತಲೆ ಬಿಸಿ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಿ, ಅದ್ರ ಬಗ್ಗೆ ಏನ್ ಅಬ್ಜೆಕ್ಷನ್ ಇಲ್ಲ. ಒಂದ್ ಪಕ್ಷ ಸೆಕ್ಟರ್ PE 30 ಇದೆ, ಈ ಸ್ಟಾಕಿನ್ PE 300 ಇದೆ ಅಂತಂದ್ರೆ, ಅಲ್ಲ 300 PE ಇರೋ ಸ್ಟಾಕ್ಸ್ ಇದಾವೆ, ಹಂಗೆ ಏನೋ ಇದಾಗ ಹೇಳ್ತಾರೆ 300 PE ಇದೆ ಅಂತಂದ್ರೆ ಡೆಫಿನೆಟ್ಲಿ ನಾಟ್ ವರ್ತ್ ದಿ ಟೇಕ್ ಅದು. ಹೌದು.
ಸಿಂಪಲ್ ಆಗಿ ಹೌದು. ಇದು ಅರ್ಥ ಮಾಡ್ಕೊಬಹುದು ಅಂತ ಅಂದ್ರೆ, ಈಗ ನಾವು ಯಾರನ್ನೋ ನಂಬಿ, ಯಾರೋ ಒಂದು ಪರ್ಸನ್ ನ ನಂಬಿ ಅವರಿಗೆ ನಾವು ದುಡ್ಡು ಕೊಡ್ತಾ ಇದೀವಿ, ಅವರು ಬಿಸ್ನೆಸ್ ಮಾಡಕ್ಕೆ. ಹೌದು. ಆ ಪರ್ಸನ್ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡೋದು ಯಾರ್ ಕೆಲಸ ಸರ್? ನಮ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದು ಸೆಬಿ ಕೆಲಸ. ಅಲ್ಲಲ್ಲ, ಮಾರ್ಕೆಟ್ ಹೇಳ್ತಾ ಇಲ್ಲ. ಅಂದ್ರೆ ನಾವು ಈಗ ಹೊರಗಡೆ ಜನರಲ್ ಆಗಿ ಯಾರೋ ಒಬ್ಬ XYZ ಪರ್ಸನ್ ಕಂಪನಿ ಓಪನ್ ಮಾಡಿ ನಾನು ದುಡಿತಾ ಇದ್ದೀನಿ, ನನಗೆ ಒಂದ್ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳ್ತಾ ದುಡ್ಡನ್ನ ಕಲೆಕ್ಟ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ. ಸೊ ನಾವ್ ಅದನ್ನ IPO ಅಂತ ಹೇಳ್ಬೋದು, ಥ್ರೂ ಒನ್ ಸಮ್ ಪರ್ಸನ್ ಲೈಕ್ SEBI. ಹೌದು. ಬಟ್ ಆ ಪರ್ಸನ್ಗೆ ಇದನ್ನ ನಮ್ಗೆ ದುಡ್ಡು ನಾವು ಕೊಟ್ಟಿರೋ ದುಡ್ಡಿಗೆ ಪ್ರಾಫಿಟ್ ನ ತಂದ್ಕೊಡೋ ಕೆಪಾಸಿಟಿ ಇದೆಯಾ ಇಲ್ವಾ? ಸೊ ನಮ್ಮ ಹತ್ರ ಎಲ್ಲಾ ಆಪ್ಷನ್ಸ್ ಇದೆ ಈಗ ಮಾರ್ಕೆಟ್ ಅಲ್ಲಿ, ಮಾರ್ಕೆಟಿಂಗ್ ಹೌದು. ಸೊ ಈಗ ಹೊರಗಡೆ ನಾವು ಯಾವ್ದೋ ವ್ಯಕ್ತಿನ ನಂಬಿ ದುಡ್ಡು ಕೊಡ್ತೀವಿ ಅಂದ್ರೆ ನಾವು ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡ್ತೀವಿ, ಏನ್ ಕೆಲಸ ಮಾಡ್ತಾರೆ, ಹೆಂಗಿದೆ ಇವ್ರ ಬಿಸ್ನೆಸ್ ನಡೆಯುತ್ತೋ ಇಲ್ವೋ ಅದನ್ನೆಲ್ಲ. ಸ್ಟಾಕ್ ಮಾರ್ಕೆಟ್ಗೆ ಅಂತ ಬಂದಾಗ ಏನಕ್ಕೆ ಏನು ನೋಡದೆ ಯಾವ್ದೋ ಮಾತು ಕೇಳಿ ದುಡ್ಡು ಹಾಕ್ತಾರೆ? ಅದು ಮೋಸ್ಟ್ಲಿ ಫೋಮೋ. ಆ ಅಯ್ಯೋ IPO ಅಲ್ಲಿ ಬಿಟ್ಬಿಟ್ರೆ ನನಗೆ ಓಪನಿಂಗ್ ಅಲ್ಲಿ ಪ್ರೀಮಿಯಂ ಮಿಸ್ ಆಗ್ಬಿಡುತ್ತೆ ಆ ಕ್ರೆಡಿಟ್ ಇದು ಅಂತ. ಹೆಂಗಿದೆ ಅಂತಂದ್ರೆ, ಆ ಯಾರ್ದೋ ಇನ್ಫ್ಲೂಯೆನ್ಸ್ ಇಂದ ಅಥವಾ ಬೇರೆ ಯಾರ್ದೋ ಮಾತಿಂದ, ಇಲ್ಲ ಇವ್ರಿಗೆ ನನ್ಗೆ ಏನು ಗೊತ್ತಾಗಲ್ಲ ಅನ್ನೋ ಇನ್ಸೆಕ್ಯೂರಿಟಿಯಿಂದ. ನನಗೆ ಗೊತ್ತಾಗಲ್ಲ ಅನ್ನೋದು ಸುಳ್ಳು. ನಾನು ಪ್ರಯತ್ನ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ಅನ್ನೋದೇ ಸತ್ಯ. ಅದು ಸತ್ಯ. ಬಟ್ ಈಗ ಹೆಂಗ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಏನೋ ಸ್ಟಾಕ್ ಮಾರ್ಕೆಟ್ ದೊಡ್ಡ ಒಂದು ರಾಕೆಟ್ ಸೈನ್ಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಅನ್ಸುತ್ತಾ ಇದು ನಿಜವಾಗ್ಲೂ ದೊಡ್ಡ ಇಲ್ಲ, ರಾಕೆಟ್ ಸೈನ್ಸ್? ನಿಜವಾಗ್ಲೂ ಇಲ್ಲ. ಅದು ರಾಕೆಟ್ ಸೈನ್ಸ್ ಅಲ್ವೇ ಅಲ್ಲ. ಹಾ ಯಾಕಲ್ಲ ಅಂತ ನಾ ಹೇಳ್ತೀನಿ, ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ ಯಾಕಲ್ಲ ಅನ್ನೋದು. ಮೇಜರ್ ಈ ಕ್ಯಾಶ್ ಇಂದ ಇದ್ರಲ್ಲಿ IPO ದಲ್ಲಿ ಒಂದ್ ಏಟ್ ತಿಂತಾರೆ ಎಲ್ಲರೂ. ಹಾ ಅಲ್ಲೊಂದ್ ಕಡೆ ಓದೇ ತಿಂತಾರೆ, ಯಾಕಂದ್ರೆ ಫೋಮೋದಲ್ಲಿ ಎಂಟರ್ ಆಗ್ಬಿಡ್ತಾರೆ, ನನಗೆ ಮಿಸ್ ಆಗುತ್ತೆ. ಫೋಮೋದಲ್ಲಿ ನುಗ್ಗೋದು. ಹಾ ಹಾ ಆಮೇಲೆ ಈ IPO ಲಿಸ್ಟ್ ಆಗುವಾಗ ಹೌದು. DRHP ಅಂತ ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ಬೇಕು ಕಂಪ್ನಿ. DRHP ಅಂದ್ರೆ ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತಂದು. ಓಕೆ. ಅದೇನು ಅಂದ್ರೆ ಆ ಕಂಪ್ನಿಲಿರೋ ಡೈರೆಕ್ಟರ್ಗಳ ತಲೆ, ಬುಡ, ಜಾತಕ, ಕುಲ, ಗೋತ್ರ ಎಲ್ಲ ಇರುತ್ತದ್ರಲ್ಲಿ. ಈ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಅವಾಗಿಂದ ಇರೋ ಫೈನಾನ್ಷಿಯಲ್ಸ್ ಹೆಂಗೆ, ಲಾಸ್ಟ್ 3 ಕ್ವಾರ್ಟರ್ ಫೈನಾನ್ಷಿಯಲ್ಸ್ ಹೆಂಗೆ, ಪ್ರತಿಯೊಂದು ಇರುತ್ತೆ ಅದ್ರಲ್ಲಿ. ಹಾ ಸರ್. ಹಾ ಎಷ್ಟು ಟ್ರಾನ್ಸ್ಪರೆಂಟ್ ಅಂದ್ರೆ ಆ ಕಂಪ್ನಿ ಡೈರೆಕ್ಟರ್ಗಳು ಇರ್ತಾರಲ್ಲ, ಹಾ. ಆ ಕಂಪ್ನಿ ಡೈರೆಕ್ಟರ್ಗಳದ್ದು ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಆಧಾರ್ ನಂಬರ್, ಪ್ಯಾನ್ ನಂಬರ್ ಪ್ರತಿಯೊಂದು ಪಬ್ಲಿಕ್ ಮಾಡ್ತಾರೆ, ಓಕೆ ಓಕೆ. ಇನ್ಕ್ಲೂಡಿಂಗ್ ಫೋಟೋಗ್ರಾಫ್. ಹ್ಮ್ 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 DRHP ಅದೆಲ್ಲ ಡೀಟೇಲ್ಸ್ ಇರುತ್ತೆ. 100, 150, 200 ಪೇಜ್ ಇಂದ ಡಾಕ್ಯುಮೆಂಟ್ PDF ಅಲ್ಲಿ ಬಿಟ್ಟಿರ್ತಾರೆ. ಈ ವೆಬ್ಸೈಟ್ ಅಲ್ಲಿ ಇರುತ್ತೆ, NSE BSE ವೆಬ್ಸೈಟ್ ಅಲ್ಲಿ ಸಿಗುತ್ತದು. ಅದು ಯಾವ ತರ ನೋಡೋದು ಸರ್? ಒಂದ್ಸತಿ ತೋರಿಸ್ಬಿಡಿ ಸರ್ ನಮಗೆ ವೀಕ್ಷಕರಿಗೆ. ಈಗ ಬರ್ತೀನಿ. ಈಗ NSE ಗಿಂತ ನಾನು ಸ್ವಲ್ಪ BSE ನೋಡೋನು. BSE ಇಲ್ಲೇ ತೋರಿಸ್ತೀನಿ. BSE ಲಿಸ್ಟ್ ಆಗುತ್ತೆ, ಇದ್ರಲ್ಲೂ ಲಿಸ್ಟ್ ಆಗ್ತವೆ, ತೊಂದ್ರೆ ಇಲ್ಲ. ಏನು ಈಗ ಮಾರ್ಕೆಟ್ ಪಬ್ಲಿಕ್ ಇಶ್ಯೂಸ್ ಬನ್ನಿ. IPOs ಇನ್ ದಿಸ್ ಇಯರ್. ಈಗ ಇವೆಲ್ಲ ಲೈವ್ ಪಬ್ಲಿಕ್ ಇಶ್ಯೂಸ್, ಫೋರ್ತ್ ಕಮಿಂಗ್ ಪಬ್ಲಿಕ್ ಇಶ್ಯೂಸ್. ಈಗ ನೋಡಿ, ವೃದ್ಧಿ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್ ಅನ್ನೋದು 26ನೇ ತಾರೀಕು ಸ್ಟಾರ್ಟ್ ಆಗಿ 28ಕ್ಕೇನೋ ಮುಗ್ದಿದೆ. ಇದ್ರಲ್ಲಿ ಯಾವ್ದಾದ್ರು ಒಂದು ನೋಡೋಣ, ಅಂದ್ರೆ ಸ್ವಲ್ಪ ರಿಲೆವೆಂಟ್ ಇರುವಂತದ್ದು ಯಾವ್ದಾದ್ರು ಹೇಳಿ, ನಿಮ್ ಇಷ್ಟ ಹೇಳಿ. ಯಾವ್ದಾದ್ರು ತಗೊಳ್ಳಿ. ಇದನ್ನೇ ತಗೊಳ್ಳಿ, ವೃದ್ಧಿ ಇಂಜಿನಿಯರಿಂಗ್ ವರ್ಕ್ಸ್ ಲಿಮಿಟೆಡ್. ಓಕೆ. ಎಷ್ಟು ಶೇರ್ಸ್ ಕೊಡ್ತಾ ಇದಾರೆ ಇವರು? 7,20,000 ಶೇರ್ಸ್ ಕೊಡ್ತಾ ಇದಾರೆ. 66ರಿಂದ 70 ಪ್ರೈಸ್ ಬ್ಯಾಂಡ್. ಅದನ್ನ ಡಿಸೈಡ್ ಮಾಡಿರ್ತಾರೆ, ಡಿಸ್ಕಸ್ ಮಾಡ್ಕೊಂಡು. ಸರಿನಾ? ಬುಕ್ ರನ್ನಿಂಗ್ ಲೀಡ್ ಮ್ಯಾನೇಜರ್ ಫೆಡೆಕ್ಸ್ ಸೆಕ್ಯೂರಿಟೀಸ್ ಲಿಮಿಟೆಡ್. ಮ್ಯಾಕ್ಸಿಮಮ್ ಬಿಡ್ ಕ್ವಾಂಟಿಟಿ ಫಾರ್ ನಾನ್ ಇನ್ಸ್ಟಿಟ್ಯೂಷನ್, ಎಲ್ಲ ಇದು ಕೋಟಾ ಇರುತ್ತೆ. ಎಷ್ಟು ಇದ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ ಅನ್ನೋದು. ಸರಿನಾ? ಪ್ರತಿಯೊಂದು ಡೀಟೇಲ್ಸ್ ಇದೆ ಇಲ್ಲಿ. ಇದ್ರಲ್ಲಿ ನೋಡಿ, ಅವರ್ ಪ್ರಮೋಟರ್ ಬಿಂದಿ ಕುನಾಲ್ ಮೆಹ್ತಾ ಫ್ರೆಶ್ ಇಶ್ಯೂ ಮಾಡ್ತಾ ಇರೋದು, ಹೊಸ ಶೇರ್ಸ್ ನ ಕೊಡ್ತಾ ಇರೋದು, ಎಕ್ಸಿಸ್ಟಿಂಗ್ ಅಲ್ಲ. 476 ಲಕ್ಷ 4.76 ಕ್ರೋರ್ಸ್. ಇವ್ರು ಯಾರು ಲೀಡ್ ಮ್ಯಾನೇಜರ್, ಇದನ್ನೆಲ್ಲ ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ. ಕೋಟಕ್ ಸೆಕ್ಯೂರಿಟೀಸ್ ಅವರು ಮಾಡ್ತಾರೆ. ಇದ್ರಲ್ಲಿ ಜನರಲ್, ಆಮೇಲೆ ನಿಮಗೆ ತೋರಿಸ್ತೀನಿ ತಡೀರಿ, ಎಲ್ಲಿಗಾದ್ರೂ ಬನ್ನಿ. ಯಾರ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು, ಓದ್ಬೋದು. ಯಾರ್ ಬೇಕಾದ್ರೆ ನಾನ್ ಮಾಡಿ ನೋಡ್ತಾ ಇದೀನಿ ಅಂದ್ರೆ ಯಾರ್ ಬೇಕಾದ್ರೂ ಮಾಡ್ಬೋದು. ಗೂಗಲ್ ಅಲ್ಲಿ ಸಿಗುತ್ತೆ, ನಿಮ್ BSE ನಲ್ಲಿ ತೆಕ್ಕೋಬಹುದು. ಕರೆನ್ಸಿ ಅಂಡ್ ಇದು ಎಲ್ಲದನ್ನು ನಿಮ್ದೊಂದು ಅಗ್ರಿಮೆಂಟ್ ಅಲ್ಲಿ ಕೆಲವು ಅಪೆಂಡಿಕ್ಸ್ ಗಳು ಇರ್ತಾವಲ್ಲ, ಹಂಗೆ. ನೋಡಿ ಇಲ್ಲಿ, ಇದು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಆಫ್ ದಿ ಪ್ರಮೋಟರ್ ಅಂಡ್ ಪ್ರಮೋಟರ್ ಗ್ರೂಪ್ ಆಸ್ ಆನ್ ಡೇಟ್ ವಿತ್ RHP. ಬಿಂದಿ ಕುನಾಲ್ ಮೆಹ್ತಾ ಅನ್ನೋರ ಹತ್ರ 17,76,168 ಶೇರ್ಸ್ ಇದೆ.
ಅವ್ರ ಈಗ ರೆಗ್ಯುಲರ್ ಈಗಿನ ಶೇರ್ ಹೋಲ್ಡಿಂಗ್ 96% ಚೇಂಜ್. ಪ್ರಮೋಟರ್ ಗ್ರೂಪ್ ಇಲ್ಲೊಂದ್ 4-5 ಜನದ ಹೆಸರು, ಅವರು ಎಷ್ಟು ಶೇರ್ಸ್ ಇಟ್ಕೊಂಡಿದ್ದಾರೆ, ಅವ್ರದ್ದು ಓನರ್ಶಿಪ್. ಹಾ. ಆಮೇಲೆ ಪಬ್ಲಿಕ್ ಈಗ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇವರು. ತ್ರಿಲೋಕ್ ಚಂದ್ ಕೈತ್ವಾಸನ್ 25,328 ಶೇರ್ ತಗೊಂಡಿದ್ದಾನೆ. ಹಾ. 1.37% ಹೋಲ್ಡಿಂಗ್ ಇದೆ ಇವ್ರದ್ದು. ಓಕೆ. ಫೈನಾನ್ಷಿಯಲ್ ಇನ್ಫಾರ್ಮೇಶನ್, ಶೇರ್ ಕ್ಯಾಪಿಟಲ್ ಏನ್ ಬಂದಿದೆ ಹ್ಮ್. ಇದು ಇನ್ ಲ್ಯಾಕ್ಸ್. ಓಕೆ. ನೆಟ್ವರ್ತ್ ಆಫ್ ದಿ ಕಂಪನಿ ಏನು, ಟೋಟಲ್ ರೆವೆನ್ಯೂ ಏನು, ಹಾ. ಪ್ರಾಫಿಟ್ ಆಫ್ ದಿ ಇಯರ್, ಹಾ. EPS ಅರ್ನಿಂಗ್ ಪರ್ ಶೇರ್, ಹಾ. ಇದು ಬೋನಸ್ ಇಶ್ಯೂ ಮಾಡಕ್ಕಿಂತ ಮುಂಚೆ, ಬೋನಸ್ ಇಶ್ಯೂ ಆದ್ಮೇಲೆ, ಪ್ರೀ ಬೋನಸ್, ಪೋಸ್ಟ್ ಬೋನಸ್, ಹಾ. ಪ್ರತಿಯೊಂದು ಡೀಟೇಲ್, ದಿ ಫೈನಾನ್ಷಿಯಲ್ ಡೇಟಾ ಎಂತನಾದ್ರು ನಮ್ ಸುತ್ತಮುತ್ತ ಯಾವನಾರ ಒಬ್ಬ ಬಿಕಾಮ್ ಓದ್ದ ನಮ್ ಫ್ರೆಂಡ್ ನೆಂಟ್ನ ಯಾವನೋ ಇದೇ ಇರ್ತಾನಲ್ವಾ, ಹೌದೌದೌದು. ಮಿನಿಮಮ್ ಅವನಿಗೆ ಇದನ್ನ ತೋರ್ಸಿದ್ರೆ ಅವ್ನ್ ಕಣ್ ಮುಚ್ಕೊಂಡು ಅಲ್ಲೇ 2 ನಿಮಿಷದಲ್ಲಿ ಹೇಳ್ತಾನೆ ಏನ್ ಗುರು ಇದು ಅಂತಂದ. ಹಾ. ಏನ್ ನಾವ್ 15,000 ಬಂಡವಾಳ ಹಾಕಕ್ಕೆ ಏನ್ 15 ದಿನ ತಲೆ ಕೆಡ್ಸ್ಕೋಬೇಕು ಅಂತ ಏನಿಲ್ಲ. ಹೌದು, 5 ನಿಮಿಷ ಕೊಟ್ರೆ ಅವ್ರ ಸಾಕು. ಅವ್ರ ಕ್ರಿಮಿನಲ್ ಲಿಟಿಗೇಷನ್ಸ್ ಏನಾರು ಇದೆಯಾ ಹೇಳ್ತಿದ್ದಾರೆ, ಏನು ಇಲ್ಲ ಅಂತ ಹೇಳ್ತಾ ಇದಾರೆ. ಯಾವ್ದೋ ಒಂದ್ ಇದೆ ಇಲ್ಲಿ, ಏನು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರೊಸೀಡಿಂಗ್ಸ್, ಅದು ಸಹಜವಾಗಿ ಎಲ್ಲರಿಗೂ ಇರುತ್ತೆ. ಒಂದು ಪ್ರೊಸೀಡಿಂಗ್ಸ್ ನಡೀತಿದೆ, ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಅವರ್ ಡೈರೆಕ್ಟರ್ಸ್. ಆಮೇಲೆ ಲೋನ್ ಇಂದು ಇದು, ಲೋನ್ ರಿಸೀವ್ಡ್, ಲೋನ್ ರೀಪೇಡ್, ರೆಮ್ಯುನರೇಷನ್, ಶೇರ್ ಕ್ಯಾಪಿಟಲ್, ರೆಂಟ್. ನಿಮ್ದು ಏನು ಅಂದ್ರೆ ಒಂದು ಮದುವೆ ಆಗುವಾಗ ಗಂಡು ಅಷ್ಟು ಡೀಟೇಲ್ಸ್ ಹೇಳಲ್ಲ, ಹೌದು. ಆದ್ರೆ ಒಂದು ಕಂಪ್ನಿ ಲಿಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಅವ್ನು ಕೊಡ್ಬೇಕು. ಯಾಕಂದ್ರೆ ಪಬ್ಲಿಕ್ ಮನಿ ಇಸ್ ಗಾಡ್ಸ್ ಮನಿ ಅಂತ ಅನ್ನೋದು ಸೆಬಿ. ಹೌದು. ಆ ದುಡ್ಡಿಗೆ ಮೋಸ ಆಗ್ಬಾರ್ದು ಅಂತ. ಅವ್ನ ಫೋಟೋ ಸಮೇತ ಇರುತ್ತೆ, ತಡೀರಿ ಅವ್ನು ಇಂಡಿಪೆಂಡೆಂಟ್ ಡೇಟಾ ಕೊಡ್ತೀನಿ ಇರುತ್ತೆ ಇದ್ರಲ್ಲಿ. ಅವ್ನ ಮಕಾನು ನೋಡ್ಬೋದು, ಡ್ರೈವಿಂಗ್ ಲೈಸೆನ್ಸ್ ನಂಬರ್, ಪ್ಯಾನ್ ನಂಬರ್, ಪ್ರತಿಯೊಂದು ಇರುತ್ತೆ. ಓಕೆ. ಇದು ನೋಡಿ, ಇದು ಫಿನಾನ್ಷಿಯಲ್ಸ್ ಏನ್ ಲಯಬಿಲಿಟೀಸ್ ಏನಿದೆ, ಕರೆಂಟ್ ಲಯಬಿಲಿಟೀಸ್ ಎಲ್ಲವೂ ಇರ್ತವೆ ಇಲ್ಲಿ. ಹ್ಮ್. ಈ ತರ ಡೇಟಾ ನಿಮಗೆ ಸಿಗುತ್ತಲ್ಲ, ಈ ಸಿಗೋ ಡೇಟಾ ನೋಡ್ಕೊಂಡು ಏನೋ ಒಂದ್ ಬರುತ್ತೆ ತಲೆಗೆ. ಮೊದಲನೇ ಸಲ ನೋಡಿದಾಗ್ಲೇ ಗೊತ್ತಾಗುತ್ತೆ ಅಂತಲ್ಲ, ಯು ಗೆಟ್ ಅಲಾಂಗ್ ವಿತ್ ಮಾರ್ಕೆಟ್ ಅಂಡ್ ಇಟ್ ವಿಲ್ ಟೀಚ್ ಯು ಎವ್ರಿ ಡೇ. ಹೌದು ಹೌದು ಹೌದು. ಗೊತ್ತಾಗ್ತಾ ಹೋಗುತ್ತೆ. ಹ್ಮ್. ಈ ತರ ಇದ್ದಾಗ ನಾವ್ ಇದನ್ನ ಯಾಕೆ ನೋಡ್ಬಾರ್ದು? 15,000 ರೂಪಾಯಿಗೆ ನಂದು 10 ನಿಮಿಷ ನಾನು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಇಂಟರ್ನೆಟ್ ಹೆಂಗಿದ್ರು ಫ್ರೀ ಇರುತ್ತೆ ಇವಾಗ. ಹೌದು. ಪ್ರಿಂಟ್ಔಟ್ ಅಂತ ನೋಡ್ಬೇಕಿಲ್ಲಲ್ಲ. ಹಾ. ಈ ತರ ಡೇಟಾ ತಕ್ಕೊಳ್ಳಿ, ಹ್ಮ್. ನೋಡ್ಕೊಳ್ಳಿ. ಇದ್ರಲ್ಲಿ ಎಲ್ಲವೂ ಚೆನ್ನಾಗೇ ಕೊಟ್ಟಿರ್ತಾರೆ. ಹಾ. ಯಾವ ಕಂಪ್ನಿ ಅದು ಡೇಟಾ ಸಿಗುತ್ತೆ ಆಕ್ಚುಲಿ? ಯಾವ್ದ್ರದ್ದು ಬೇಕಾದ್ರೂ ಸಿಗುತ್ತೆ. ಹ್ಮ್. ಅದ್ರದ್ದು ಸಿಗಲ್ಲ, ಇದ್ರದ್ದು ಸಿಗಲ್ಲ ಅಂತಿಲ್ಲ. ಹಾ. ಸರಿನಾ? IPO ನಲ್ಲಿ ಇದೊಂದು ಮಿಸ್ಟೇಕ್ ಮಾಡಬಾರ್ದು. ಹೌದು. ಈ ದೊಡ್ಡ ದೊಡ್ಡ ರೆಪ್ಯುಟೇಷನ್ ಇರೋರ್ದು ಎಲ್ಲಾರ್ದುನು ಇದಾಗ್ಬಿಡುತ್ತೆ, ಏನು ಲಿಸ್ಟ್ ಆದ್ಮೇಲೆ ಸಖತ್ತಾಗಿ ಮೂವ್ ಆಗ್ತವೆ, ಆತರ ಈ ತರ ಅಂತ ಏನು ಇಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಓಕೆ. ಸೊ IPO ನಲ್ಲಿ ಇದೊಂದು ಕಾಳಜಿ ವಹಿಸಿದ್ರೆ ಹಾ. ಮೋಸ ಹೋಗೋ ಚಾನ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಕಡಿಮೆ ಆಗುತ್ತೆ. ಸೊ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಅಥವಾ ನ್ಯೂಸ್ ಅಲ್ಲಿ ಬರುವಂತದ್ದು, ಸರ್ ನ್ಯೂಸ್ ಅಲ್ಲಿ ಅಥವಾ ಯಾರೋ ಒಬ್ರು ತಲುಪಿಸ್ತಾ ಇದಾರೆ ಅಂದ್ರೆ ಅದನ್ನ ಮಾರ್ಕೆಟ್ ಮಾಡ್ತಾ ಇದಾರೆ ಕಂಪ್ನಿನ ಅಂತ ಅನ್ಸುತ್ತೆ ನಮ್ಗೆ. ಹೌದು, ಖಂಡಿತವಾಗ್ಲೂ. ಅದ್ ಮಾಡೋದು ಬೆಟರ್ ಅಲ್ವಾ? ನ್ಯೂಸ್ ನೋಡಿ ಇನ್ವೆಸ್ಟ್ ಮಾಡೋದು ಅಥವಾ ಇವ್ರು ಅನ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದ್ ಸೆಕೆಂಡ್, ಒಂದ್ 10 ನಿಮಿಷ ನಿಂತ್ಕೊಂಡು ಆ ಡಾಕ್ಯುಮೆಂಟ್ಸ್ ತೆಗೆದು ಅದನ್ನ ಓದಿ ಅದ್ರೊಳಗೆ ಗೊತ್ತಾಗೋಗುತ್ತೆ ಯಾವ ತರ ಈ ಕಂಪ್ನಿ ಯಾವ ತರ ಇದೆ, ನಾನ್ ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ, IPO ತಗೊಂಬೇಕಾ ಬೇಡವಾ ಅನ್ನೋದು ಒಂದ್ ಐಡಿಯಾನಾದ್ರೂ ಸಿಗುತ್ತೆ ಅಲ್ವಾ? ಅದನ್ನ ಅವ್ರ ಡಿಸಿಷನ್ ಕೊನೆಗೆ ಅವ್ರು ಇಟ್ಕೊಳ್ಳಿ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ನ್ಯೂಸ್ ನೋಡ್ತಾರಪ್ಪ ನೋಡ್ಲಿ, ಯೂಟ್ಯೂಬ್ ವಿಡಿಯೋಗಳು ನೋಡ್ತಾರೆ ನೋಡ್ಲಿ, ಹಾ. ಅದ್ ನೋಡಿದ್ಮೇಲೆ ಇದನ್ನು ನೋಡ್ಲಿ, ಹಾ. ಕನ್ವಿನ್ಸ್ ಆಯ್ತಾ ಮೂವ್ ಮಾಡ್ಲಿ. ಅಲ್ಟಿಮೇಟ್ಲಿ ಅವ್ರದೇ ಚಾಯ್ಸ್. ಹಾ. ಅದರಲ್ಲೂ ಗ್ರಾಚಾರ ಕೆಟ್ಟು ಏನು ಮಾಡಕ್ಕಾಗಲ್ಲ. ಎಲ್ಲಾ ಇವುಗಳು ಏನು ಸಕ್ಸೀಡ್ ಆಗ್ಬೇಕು ಅಂತ ಏನು ಕಾನೂನಿಲ್ಲ. ನಮಗ್ ಸಿಗೋ ಪ್ರತಿಯೊಂದು ಆಪರ್ಚುನಿಟಿನೂ ಇಸ್ ಗೋಲ್ಡನ್ ಆಪರ್ಚುನಿಟಿ ಅನ್ನೋದೆಲ್ಲ ಸುಳ್ಳು. ಹೌದೌದು. ಆಮೇಲೆ ಈ ರಿಟೈಲರ್ಸ್ ಒಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಹೋಲ್ಡ್ ಮಾಡಿದ್ರೆ ದೇ ಹೋಲ್ಡ್ ಫಾರ್ ಎವರ್. ಇವತ್ತಿಗೂನು ಎಷ್ಟು ಜನದ ಹತ್ರ ರಿಲಯನ್ಸ್ ಕಮ್ಯುನಿಕೇಶನ್ ಸ್ಟಾಕ್ಸ್ ಪೋರ್ಟ್ಫೋಲಿಯೋ ಇದಾವೆ? ಇದಾವೆ ಸರ್. ಇನ್ನು ಯಾವತ್ತೋ ಒಂದಿನ ಬೆಳೆಯುತ್ತೆ ಅಂತ. ಈಗ ಬಿಗ್ ಬಜಾರ್ದು ಬಿಗ್ ಬಜಾರ್ ಹೋಯ್ತಲ್ಲ ಅಣ್ಣ, ಮುಚ್ಚೆ ಹೋಯ್ತದು. ಹೋಯ್ತು. ಈಗ 2-3 ವರ್ಷದ ಮುಂಚೆ ಬಿಗ್ ಬಜಾರ್ ಬೀಳುತ್ತೆ ಅಂತ ಯಾರು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇರ್ಲಿಲ್ಲ. ಬಿಗ್ ಬಜಾರ್ ಅನ್ನೋದೊಂದು ಅಷ್ಟು ದೊಡ್ಡದು, ನಾವೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡ್ ಬಂದಿರೋದು. ಒಂದು ಕಂಪನಿ, ಒಂದು ಶೋ, ನಾವ್ ನಮಗೆ ಕಾಣಿಸ್ತಾ ಇದ್ದಿದ್ದು ಎಲ್ಲಾರು ಹೊರಗಡೆ ಹೋದ್ರೆ ಬಿಗ್ ಬಜಾರ್ ಅಂತ ನಮ್ಗೊಂದು ಆಡ್ ಆದ್ರೂ ಸಿಗೋದು, ಏನೋ ಒಂದ್ ಸಿಗೋದು. ಅಂತ ಕಂಪ್ನಿನೇ ಇವತ್ತು ಇಲ್ಲ. ಇವತ್ತು ಅದ್ರದ್ದು ಇದೇ 0 ಹತ್ರಕ್ ಬಂದ್ ನಿಂತಿದೆ.
ಟ್ರೇಡೇ ಹೌದು. ನಾನ್ ಟ್ರೇಡೇಬಲ್ ಅಸೆಟ್ ಆಗ್ಬಿಟ್ಟಿದೆ ಅದು. ಬಟ್ ಆದ್ರೆ ಇನ್ನೂ ಇಟ್ಕೊಂಡಿರೋರು ಇದಾರೆ ನನ್ನ ಫ್ರೆಂಡ್ಸ್. ಅದ್ ಲಿಸ್ಟೆಡ್ ಇದೆಯಾ ಇನ್ನೂನು? ಆಕ್ಚುಲಿ ಇರ್ಬೇಕು, ನಾನೊಂದ್ 2 months ಹಿಂದೆ ನೋಡಿದ್ದೆ. ಹ್ಮ್. ಅವ್ರದ್ದು ಇದೆ ತಾನೆ ಫ್ಯೂಚರ್ ಅಲ್ಲ, ಎಂತ ಹೆಸರು ಹೇಳಿ ಅದು? ಒಂದ್ ನಿಮಿಷ, ಫ್ರೀ ಇದೆನೋ ಬರುತ್ತೆ, ಒಂದೇ ನಿಮಿಷ ಹೇಳಿ. ಫ್ಯೂಚರ್ ರಿಟೇಲ್ ಲಿಮಿಟೆಡ್. ಈಗ ಸ್ಮಾರ್ಟ್ ಫ್ಯೂಚರ್ ರೇಟ್ ಅಲ್ಲಿ. ಫೈರ್ ಮಾಡಿದ್ರ ಬಿಡಿ. ಫ್ಯೂಚರ್ ಹ್ಮ್. ರಿಟೇಲ್ ಕಿಶೋರ್ ಬಯನ್ ಇದು, ಅದು ನೆನ್ಪಾಯ್ತು ನನಗೆ, ಸಡನ್ ಆಗಿ ನೆನಪಾಗ್ಲಿಲ್ಲ ಮನುಷ್ಯನ ಹೆಸರು. ಒಂಥರ ಏನೇನೋ ಆಗೋಯ್ತು. ಫ್ಯೂಚರ್ ರಿಟೇಲರ್ಸ್. ಅವ್ರದ್ದು ಇದು ಇತ್ತು, ಲಾಜಿಸ್ಟಿಕ್ಸ್ ಇತ್ತು. ಫ್ಯೂಚರ್ ಅಂತ ಹೊಡೆದ್ರೆ ಯಾವ್ದು ಇಲ್ಲ, ಡಿಲಿಸ್ಟ್ ಆಗ್ಬಿಟ್ಟಿದಾವೆ ಇವು. ಐ ಥಿಂಕ್ ಇದರಿಂದ ಡಿಲಿಸ್ಟ್ ಆಗಿರ್ಬೇಕು, NSE ಇಂದ. ಎಕ್ಸ್ಚೇಂಜ್ ಇಂದ ಡಿಲಿಸ್ಟ್ ಆಗಿರುತ್ತೆ. ಸೊ ಅದೊಂದು ಎಕ್ಸಾಂಪಲ್. ಅಂತವು ಸುಮಾರು ಇದಾವೆ. ಜಸ್ಟ್ ಲೈಕ್ ಸೊ ಈ ತರ ಯಾವ ಕಂಪ್ನಿ ಏನು ಅನ್ನೋದು ಅಂದಾಜಿಲ್ಲ ಯಾರಿಗೂ. ನಾಳೆ ದಿನ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಲಿಸ್ಟ್ ಆಗ್ಬಾರ್ದು ಅಂತ ಕಾನೂನೇ ಇಲ್ಲ. ಹೌದು. ನಮ್ಗೆ ಗೊತ್ತಿಲ್ಲ ಅಣ್ಣ ಫ್ಯೂಚರ್ ಏನು ಅಂತಂದು. ಚಂದ ಇರುತ್ತೆ. ಸಿಎಂ ಕಂಪ್ಯೂಟರ್ಸ್ ಅದೇ ಆಗಿತ್ತು. ಈಗ M&M ಎಸ್ ಬ್ಯಾಂಕು ಇವತ್ತು HDFC. ಅದಾನಿ ಗ್ರೂಪ್ಸ್ ಈಗ ಮಾಡಿದ್ರಲ್ಲ, ಬೀಳ್ಸಕ್ ಟ್ರೈ ಮಾಡಿದ್ರಲ್ಲ. ಹೌದು. ಅಂದ್ರೆ ಅದು ಡಿಲಿಸ್ಟ್ ಲೆಕ್ಕ. ನಾನು ಅದಾನಿ ಗ್ರೂಪ್ ಅಲ್ಲಿ ಒಂದು ವಿಚಾರ ಹೇಳ್ತೀನಿ. ನಾನು ರೈಟ್ ವಿಂಗು ಅಲ್ಲ, ಲೆಫ್ಟ್ ವಿಂಗು ಅಲ್ಲ, ಯಾವ ವಿಂಗು ಅಲ್ಲ. ನಾನು ಕ್ಲಿಯರ್ ಆಗಿ ಒಂದು ನನಗೆ ಅನ್ಸೋದು ನಾನು ಹೇಳೋದು, ಈಗ ನಾನು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಅದಾನಿ ಸ್ಕ್ಯಾಮ್ ಮಾಡ್ಕಂತಾನೆ ಯಾವಾಗಾರು ಬಿಡ್ತಾರಲ್ಲ ಅವಾಗ ನುಗ್ಗನ ಅಂತ ಯೋಚನೆ ಮಾಡ್ತೀನಿ. ಏನಕ್ಕೆ ಬಿದ್ದಾಗ ಫಾಲಿಂಗ್ ನೈಫ್ ನ ಯಾಕೆ ಕ್ಯಾಚ್ ಮಾಡಕ್ ಹೋಗ್ತೀಯ ನೀನು ಅಂತ ಕೇಳಿದ್ರೆ ನೀವು, ಅದಾನಿತ್ತು ಅವನಿಗೆ ಅವನೆಲ್ಲ ಸ್ಕ್ಯಾಮ್ ಅಂತಾರಲ್ಲ, ಆಯ್ತಪ್ಪ. ನಾನ್ ಕೇಳೋದು, ಅದಾನಿ ಹತ್ರ ಇರೋ ಅಷ್ಟು ಆಸ್ತಿ ಇನ್ ದ ಸೆನ್ಸ್ ಬಿಸ್ನೆಸ್ ಅಸೆಟ್ಸ್. ಹೌದು. ಆಯ್ತಾ, ಅವನದು ಕಾಂಟ್ರಾಕ್ಟ್ ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು. ಅವನಿಗೆ ಕಸ್ಟಮರ್ ಯಾರು ಹೇಳಿ? ಗೌರ್ಮೆಂಟ್. ಹೌದು. ಅವನಿಗೆ ಏನೋ ಒಂದು ವ್ಯಾಲ್ಯೂ ಇದೆ, ಜೀರೋ ಅಂತೂ ಆಗಲ್ಲ ತಾನೆ ಅದು. ಹೌದು. ಅವನಿಗೆ ಎಷ್ಟು ವರ್ಷ ಇದೆ ಕಾಂಟ್ರಾಕ್ಟ್, ಅಷ್ಟು ವರ್ಷ ಇಟ್ಕೊಂಡು ಕೂತ್ಕೊಳ್ಳೋಣ. ಆಯ್ತಾ. ಸ್ಟಾಕ್ ಮಾರ್ಕೆಟ್ ಫಸ್ಟೇ ಹೇಳುತ್ತೆ ನೆಕ್ಸ್ಟ್ ಅವ್ರಿಗೆ ಸಿಗುತ್ತೆ ಇಲ್ಲ ಬೇರೆಯವ್ರಿಗೂ ಹೋಗುತ್ತಾ ಅಂತ. ಹೌದೌದು. ಮಾರ್ಕೆಟಿಗೆ ಎಲ್ಲದಕ್ಕಿಂತ ಮುಂಚೆ ಗೊತ್ತಾಗದೆ ಮಾರ್ಕೆಟ್ಗೆ. ಅಷ್ಟು ಇನ್ಫಾರ್ಮೇಶನ್ ಬರೋದೇ ಮಾರ್ಕೆಟ್ಗೆ. ಆಯ್ತಾ. ಒಂದು ಏನು ಯಾವ್ದೋ ಸ್ಪೆಸಿಫಿಕ್ ಸ್ಟಾಕ್ಸ್ ಬಗ್ಗೆ ಅಲ್ಲ, ಜನರಲ್ ಆಗಿ ಹೇಳೋದು. ಈಗ ITC 400 ದಾಟ್ತು. ನಾಳೆ ಯಾರೋ ಬಂದ್ರಪ್ಪ, ಯಾರು ಇಮ್ಯಾಜಿನ್ ಮಾಡಿದ್ರು ಬಿಹಾರಲ್ಲಿ, ಗುಜರಾತ್ ಅಲ್ಲಿ ಲಿಕ್ಕರ್ ಬ್ಯಾನ್ ಮಾಡ್ತಾರೆ ಅಂತ ಯಾರು ಇಮ್ಯಾಜಿನ್ ಮಾಡಿದ್ರು? ಅದು ಕರೆಕ್ಟ್. ಸರಿ, ನಾಳೆ ದಿವಸ ಏನೋ ಒಂದು ದೊಡ್ಡ ಚಳುವಳಿ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಕುದುರೆಮುಖದ್ದು ಐರನ್ ಓರ್ ಮೈನಿಂಗ್ ನಿಲ್ಸ್ಬಿಟ್ರಲ್ಲ, ಯಾರೋ ಚಳುವಳಿ ಮಾಡಿದ್ದಕ್ಕೆ ಎನ್ವಿರಾನ್ಮೆಂಟಲಿಸ್ಟ್ ಗಳು ಚಳುವಳಿ ಮಾಡಿದ್ರು ಅಂತಂದು ಅದು ಬಿದೋಯ್ತು. ಅಂದ್ರೆ ನಿಲ್ಸಿದ್ರು, ಕುದುರೆಮುಖ ಅಲ್ಲಿ ಮೈನಿಂಗ್ ನಡೀತಾ ಇಲ್ಲ. ಕುದುರೆಮುಖ ಸ್ಟಾಕ್ ಲಿಸ್ಟೆಡ್ ಇದೆ, ಎಲ್ಲಿಂದ ಎಲ್ಲಿಗೆ ಬಿದ್ದಿತ್ತು ನೋಡಿ ಆ ಟೈಮಲ್ಲಿ. ಆಯ್ತಾ. ಆಮೇಲೆ ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಯಾರಿಗೋ ಮನ್ಸ್ ಚೇಂಜ್ ಆಯ್ತು, ಈ ಸಿಗರೇಟ್ ಇಂದ ಬರೋ ಇನ್ಕಮ್ ಏನ್ ತುಂಬಾ ದೊಡ್ಡದಲ್ಲ, ಅದನ್ನ ಬೇರೆ ಕಡೆ ಕಾಂಪನ್ಸೇಟ್ ಮಾಡ್ಕೊಳ್ಳೋಣ, ಬಿಟಾಕಿ ಅದನ್ನ, ಲೆಟ್ಸ್ ಬ್ಯಾನ್ ಸಿಗರೇಟ್ ಅಂದ್ರು ಅನ್ಕೊಳ್ಳಿ. ITC ಕತೆ ಏನಾಗ್ಬೋದು? ಸರ್ ಅದು ಕರೆಕ್ಟೇನೆ. ಅವರು ಇದ್ ಮಾಡ್ಕೊಂಡಿದಾರಲ್ಲ ಈಗ ಎಲ್ಲಾ ಕಡೆ, FMCG ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಅವರ ಹೋಲ್ಡಿಂಗ್ಸ್ ಇಟ್ಕೊಂತ ಇದಾರಲ್ಲ. 3 ತಿಂಗಳಿಗೆ ಅವ್ರು ಇದನ್ನ ಕೊಡ್ತಾರೆ, ಏನೋ FMCG ಅಂತ ಹೇಳ್ತಾರೆ. ನೀವು ಹೋಗಿ ಮ್ಯಾಗಿ ಬೇಕು ಅಂತೀರಾ, ಇಪ್ಪಿ ನೂಡಲ್ಸ್ ಬೇಕು ಅಂತೀರಾ? ಮ್ಯಾಗಿ ಬೇಕು ಅಂತಾನೆ ಇಪ್ಪಿ ನೂಡಲ್ಸ್ ಬೇಕು ಅಂತ ಯಾರು ಕೇಳಲ್ಲ, ಮ್ಯಾಗಿ ಅಂತಾನೆ ಹೇಳೋದನ್ನ. ಮ್ಯಾಗಿ ಅದು ನೆಸ್ಲೆದು. ಮ್ಯಾಗಿ ಇಲ್ಲ ಅಂತ ಇದನ್ನ ಪುಷ್ ಮಾಡ್ತಾರೆ. ಅವ್ರದ್ದು ಹೆಂಗಿದೆ ಗೊತ್ತಾ ಮಾರ್ಕೆಟಿಂಗು? ತುಂಬಾ ಸಿಂಪಲ್ ಆಗಿ ಹೆಂಗ್ ಅನಾಲಿಸಿಸ್ ಮಾಡ್ತೀವಿ ಕಂಪ್ನಿಗಳದ್ದು ಅಂತ ಅನ್ನಕ್ಕೆ. ಈಗ ಒಂದು ಅಂಗಡಿಯವನು ಯಾರೋ ಒಬ್ಬ ನಿಮಗೆ ಪರಿಚಯ ಇರ್ತಾನಲ್ವಾ, ಸಿಗರೇಟ್ ಸೇದೋದು ಲೆಕ್ಕಾಚಾರದವ್ರ ಹತ್ರ ಕೇಳಿ. ಒಂದು ದಿನಸಿ ಅಂಗಡಿಯಲ್ಲಿ ಸಿಗರೇಟು ಮಾರ್ತಾನೆ, ಸನ್ಫಿಸ್ಟ್ ಬಿಸ್ಕೆಟ್ ಬರುತ್ತೆ, ಕ್ಲಾಸ್ಮೇಟ್ ನೋಟ್ಬುಕ್ ಮಾರ್ತಾ ಇರ್ತಾನ ಅವನು. ಹೌದು. ಏನ್ ಗುರು ಬರೀ ಕ್ಲಾಸ್ಮೇಟ್ ನೋಟ್ಬುಕ್ ಇಟ್ಟಿದ್ಯಾ, ಏನ್ ಗುರು ITC ತಗೋ ಅಂತ ಇನ್ಸಿಸ್ಟ್ ಮಾಡ್ತೀಯ ಅಂತ ನೀವು ಕೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ ನಿಮ್ಗೆ? ಅಣ್ಣ, ನನಗ್ ರೆಗ್ಯುಲರ್ ಆಗಿ ಇವನು ಸಿಗರೇಟ್ ಸ್ಟಾಕ್ ಕೊಡ್ಬೇಕು ಅಂದ್ರೆ ನಾನು ಈ ಚಾಕ್ಲೇಟ್ಗಳು, ಯಾರ್ದು ITC ಚಾಕ್ಲೇಟ್, ಬಿಸ್ಕೆಟ್, ನೋಟ್ಬುಕ್ ಪ್ರತಿಯೊಂದನ್ನು ತಗೊಳ್ಳೇಬೇಕು. ಮಾನೋಪೊಲಿ.
ತಗೊಳ್ಳಿಲ್ಲ ಅಂತಂದ್ರೆ ಅವ್ರು ನನಗೆ ಸಿಗರೇಟ್ ರೆಗ್ಯುಲರ್ ಆಗಿ ಕೊಡಲ್ಲ. ಯಾಕಂದ್ರೆ ಸಿಗರೇಟ್ ಬಿಸ್ನೆಸ್ ದೊಡ್ಡದು ಎಂತವ್ರಿಗೆ ಆದ್ರೂ. ಹೌದು 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 ಅದು FMCG ಫಾಸ್ಟ್ ಮೂವಿಂಗ್, ಅದು FMCG FM ಅದು ಹೌದು ನಿಜ. ಸಿಗರೇಟ್ ಎಕನಾಮಿಕ್ಸ್ ಹೆಂಗ್ ರನ್ ಆಗುತ್ತೆ ಹೇಳಿ? ಒಂದ್ ಅಂಗಡಿಗೆ ಅವನು ಬೆಳಿಗ್ಗೆ ಹಾ. ಒಂದ್ ಬಂಡ್ಲು ಸಿಗರೇಟ್ ತರ್ತಾನೆ ಅನ್ಕೊಳ್ಳಿ, ಒಂದ್ 3,000 ರೂಪಾಯಿ, 3,200 ರೂಪಾಯಿ. ಹಾ. ಸಾಯಂಕಾಲಕ್ಕೆ ಅವ್ನ್ 3,000 ರೂಪಾಯಿ 3,200, 300 ಆಗಿ ವಾಪಸ್ ಬರುತ್ತೆ ಅವ್ನು MRP ಗೆ ಮಾರಿದ್ರು. ಹೌದು ಅವ್ನ್ ಲೆಕ್ಕ ಹಾಕದ್ ಹೆಂಗೆ? ನಾನ್ ಬೆಳಿಗ್ಗೆ 3,000 ಹಾಕ್ತೆ, ಸಾಯಂಕಾಲಕ್ಕೆ 3,200 ರೂಪಾಯಿ ತೆಕ್ಕೊಂಡೆ ಹಾ. ಒಂದ್ ಬಂಡ್ಲು ಮೇಲೆ. ಹಾ. ಹಿಂಗೆ ಅವ್ರದ್ದು ಎಕನಾಮಿಕ್ಸ್ ರನ್ ಆಗೋದು. ಹೌದು ಅದು ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್. ಅವನಿಗೆ ಅದ್ ಬೇಕೇ ಬೇಕು, ಕಮೋಡಿಟಿ. ಆ ಕಮೋಡಿಟಿ ಬೇಕು ಅಂದ್ರೆ ಅವ್ನು ಉಳಿದಿದ್ ಕಸ ಎಲ್ಲ ತುಂಬಿಸ್ಕೋಬೇಕು ಅಂಗಡಿಗೆ. ಹಾ. ಅಲ್ಲ, ಇರೋ ವಿಚಾರ ಇದು. ನಾನು ಯಾವನಾರು ಕೇಸ್ ಹಾಕೊಳ್ಳಿ ಏನಿಲ್ಲ, ಇದು ಬಯಾಸ್ಡ್ ಸ್ಟೇಟ್ಮೆಂಟ್ ಅಲ್ಲ, ಏನೂ ಅಲ್ಲ. ITC ಯಾರು ಕಾಂಪಿಟೇಟರ್ ಇಲ್ಲ. ಅವರು ಸಿಗರೇಟ್ ಮಾರ್ತೀನಿ, ಊದಿನ ಗಡ್ಡಿನೂ ಮಾರ್ತಾರೆ ITC ಅವರು. ಆ ಏಮ್ ಅಂತ ಬರುತ್ತಲ್ಲ ಮ್ಯಾಚ್ ಬಾಕ್ಸ್, ಅದು ITC ಅವ್ರದೇನೆ. ಹಾ. ಆಯ್ತಾ? ಅದೆಲ್ಲ ಹೆಂಗ್ ಹೇಳಿ ವ್ಯಾಪಾರ ಆಗೋದು? ಒಂದನ್ನ ಹುಕ್ಅಪ್ ಮಾಡ್ಕೊಂಡು ಇನ್ನು ಉಳಿದವ್ ಪ್ರಾಡಕ್ಟ್ ಮಾರೋದು. ಹಂಗಾಗಿ ಅವ್ರ ಬಿಸ್ನೆಸ್ ಚೆನ್ನಾಗಿದೆ, ಅವ್ರಿಗೆ ಬೇರೆದು ಸೇಲ್ಸ್ ಇದೆ, ಪ್ರತಿಯೊಂದು ಇದೆ. ನಾಳೆ ಸಿಗರೇಟ್ ಬ್ಯಾನ್ ಅಂದ್ರೆ ಏನೋ ಕಾರಣಕ್ಕೆ ಆಗ್ಬೋದು. ನಾಳೆ ಬ್ಯಾನ್ ಆಗ್ಬಾರ್ದು ಅಂತ ಏನಾದ್ರು ಇದೆಯಾ? ಏನಿಲ್ಲ. ಬ್ಯಾನ್ ಆಯ್ತು ಅಂದ್ರೆ ITC ಲೋವರ್ ಸರ್ಕಿಟ್ ಮೇಲೆ ಲೋವರ್ ಸರ್ಕಿಟ್ ಹೊಡಿ, ಸಿಗದೇ ಇಲ್ಲ. ಹಂಗಂತ ITC ಮೇಲೆ ಹಾಕ್ಬಿಡ್ರಪ್ಪ ಅಂತ ನಾ ಹೇಳಲ್ಲ. P ರೇಷಿಯೋ ನೋಡ್ಕೊಂಡು ಆಕ್ಚುಲಿ ತುಂಬಾ ರಿಟರ್ನ್ಸ್ ಕೊಡ್ತಾ ಇದೆ. ಯಾಕಂದ್ರೆ ವರ್ಷ ವರ್ಷ ನೀವು ಪೊಸಿಷನ್ ಅಲ್ಲಿ ಇಟ್ಕೊಂಡು ಪೋರ್ಟ್ಫೋಲಿಯೋ ಇರುತ್ತೆ ITC. ಹಾ. ಎಷ್ಟು ನೀವು 100 ರೂಪಾಯಿ ಇದ್ದಾಗ ಎಂಟರ್ ಆಗಿರ್ತೀರಿ, ಈಗ 450, 500 ಹೋಗಿದೆ. 400% ರಿಟರ್ನ್. ಅದು ನೋಷನಲ್ ಪ್ರಾಫಿಟ್. ಯು ನಾಟ್ ಬುಕ್ ದಟ್ ಪ್ರಾಫಿಟ್. ಹಾ. ತುಂಬಾ ರಿಟರ್ನ್ ಕೊಡ್ತಾ ಇದೆ ಅಂತ. ನಾಳೆ ಬೆಳಗ್ಗೆಯಿಂದ ಲೋವರ್ ಸರ್ಕಿಟ್ ಹೊಡೆಯಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಹಾ. ಎಕ್ಸಿಟೇ ಸಿಗಲ್ಲ. ಹಾ. 400ರಿಂದ 40ಕ್ಕೆ ಬಂದ್ಬಿತ್ತು. ನಿಮಗೆ 40ಕ್ಕೆ ಬಂದಾಗ ಎಕ್ಸಿಟ್ ಸಿಗಕ್ಕೆ ಚಾನ್ಸ್ ಸಿಕ್ತು ಅನ್ಕೊಳ್ಳಿ. ಅವಾಗ ನಿಮಗೆ ಲಾಭ ಏನಾಯ್ತು? ಕಣ್ಣೆದ್ರಿಗೆ ಇದ್ದಿದ್ದು ಕಿತ್ಕೊಂಡು ಹೋಗ್ತಾ ಇರುತ್ತೆ. ಹೌದು ಹೌದು ಅವಾಗ ಬುದ್ಧಿವಂತರು ಏನ್ ಮಾಡ್ತಾರೆ, ಇನ್ನೊಂಚೂರು ದುಡ್ಡು ಇರುತ್ತಲ್ಲ, ಹಾ. ಅದು ಪೆಂಡೋ ಸ್ಟಾಕ್ ಆಗಿರೋದ್ರಿಂದ ಪುಟ್ ತಗೊಂಡ್ ಕೂತ್ಕೊಂತಾರೆ. ಹಾ. ಇದಿಲ್ ಬರ್ಲಿ ಅಂತಂದು. Okay. ಅದು ಎಲ್ಲ ಇನ್ವೆಸ್ಟರ್ಸ್ ಮಾಡ್ತಾರೆ ಅಂತ ನಾ ಹೇಳಲ್ಲ. ಹಂಗೆ ಹಾ. ಇದು ಪ್ರತಿಯೊಂದು ಸ್ಟಾಕು ಬಬಲ್ ಇದ್ದಂಗೆ. ಹಾ. ನಮ್ಗೆ ಅದ್ ಯಾವಾಗ ಬೇಕಾದ್ರೂ ಹೊಡೆದೋಗ್ಬೋದು ಅನ್ನೋ ಭಯ ಸ್ವಲ್ಪ ಇದ್ರೆ ಹಾ. ನಾವು ಲಾಸ್ ಮಾಡ್ಕೊಳ್ಳಲ್ಲ. ಹ್ಮ್. ಈಗ ನಾವ್ ಒಂದ್ ಸೈಟ್ ತಗಂತೀವಿ, 1 ಲಕ್ಷ ಹಾ. ಕೊಟ್ಟು ನೆಲಮಂಗಲದಲ್ಲೋ ಆ ಕಡೆ ದಾಬಸ್ಪೇಟೆಲ್ಲ ಎಲ್ಲೋ ಸೈಟ್ ತಗೊಂಡ್ವಿ ಅನ್ಕೊಳ್ಳಿ. ಹ್ಮ್. ಆ ಕಡೆ ಹೋದಾಗೆಲ್ಲ ಒಂದ್ ಕಣ್ಣಾಡ್ಸ್ಕೊಂಡ್ ಬರೋಣ ಅಂತ ಅನ್ಸಲ್ವಾ? ಹೌದೌದೌದು ಖಂಡಿತ. ಯಾಕೆ ಹೇಳಿ? ನಾನ್ ಇನ್ವೆಸ್ಟ್ಮೆಂಟ್ ಅದು ಅಂತ ನಾವು ನೋಡ್ತಾ ಇರ್ತೀವಿ. ಹಾ. ಹಂಗೇನೆ ಇಲ್ಲಿ ಇನ್ವೆಸ್ಟ್ ಮಾಡಿ ಸುಮ್ನೆ ಬಿಟ್ಬಿಡ್ಬೇಡಿ. ಚಾರ್ಟ್ ಇನ್ವೆಸ್ಟ್ ಮಾಡಿದಾಗ ನೋಡ್ತಾ ಇರಿ. ಮೊಬೈಲ್ ಅಲ್ಲೇ ಕಾಣುತ್ತಿದ್ದು ನೋಡ್ತಾ ಇರಿ. ವಾರಕ್ಕೆ ಒಂದಿನ ನೋಡಿ, ಪ್ರಾಫಿಟ್ಸ್ ನೋಡಿ ಅಂತ ನಾ ಹೇಳಲ್ಲ. ಹ್ಮ್. ಆ ಕಂಪ್ನಿದ್ ಏನು ಅಟ್ಲೀಸ್ಟ್ ಯಾವ್ದಾದ್ರು ಒಂದು ನ್ಯೂಸ್, ಈಗ ಮನಿ ಕಂಟ್ರೋಲ್ ಇಟ್ಕೊಳ್ಳಿ, ಫ್ರೀ ಅದು, ಪೇಯ್ಡ್ ವರ್ಷನ್ ಇಟ್ಕೊಳ್ಳಿ ಅಂತ ಏನಾದ್ರೂ ನ್ಯೂಸ್ ಬರ್ತಾ ಇರುತ್ತೆ. ನೀವು ಸ್ಪೆಸಿಫಿಕ್ ಆಗಿ ಇಂಥ ಸ್ಟಾಕ್ ನ ಫಾಲೋ ಮಾಡ್ಬೋದು ಅಂತ ಆಪ್ಷನ್ಸ್ ಎಲ್ಲ ಇದಾವೆ. ಹಾ, ಹೌದು. ಆ ಸ್ಟಾಕಿಗೆ ಸಂಬಂಧಪಟ್ಟಿದ್ದೇನಾದ್ರು ನ್ಯೂಸ್ ಬಂದ್ರೆ ನೋಡಿ, ಹಾ. ನಿಮಗೆ ಅದು ಸರಿ ಅನ್ಸಲ್ವಾ ದಾಟ್ ಬಿಡಿ, ತಪ್ಪೇನು? ತಪ್ಪೇನೇ ಇಲ್ವಲ್ಲ. ಹ್ಮ್. ಅಲ್ಟಿಮೇಟ್ಲಿ ಒಂದ್ ಚಾನ್ಸ್ ಸಿಗ್ತಾ ಇದೆ ಹ್ಮ್. ಡಿಸಿಷನ್ ಎಸ್ ಆರ್ ನೋ ಅಂತ ತಗೊಳಕ್ಕೆ. ಕೊಟ್ಟಿರೋ ಹೌದು, ಸ್ಟಾಕ್ ಹೌದು. ಇದೆ, ಇಲ್ಲ ನಾನು ಇನ್ನು ಕಾಯ್ತೀನಿ ಅನ್ನೋದು ಇದೆ. ಅದ್ರಲ್ಲಿ ಯಾವ್ದು ಬೆಸ್ಟ್ ಸ್ಟಾಕ್ ಅದನ್ನ ನೋಡಿ, ಬೆಸ್ಟ್ ಆಪ್ಷನ್ ಯಾವ್ದು ಅಂತ ನೋಡಿ ವಿ ಕ್ಯಾನ್ ಎಕ್ಸಿಟ್. ನಾನು ಏನ್ ಪ್ರಯತ್ನ ಮಾಡ್ತಿದೀನಿ ಅಂದ್ರೆ, ಸಾರಿ ಹೇಳಿ, ಏನೋ ಹೇಳ್ತಾ ಇದ್ರಿ. ಅಲ್ಲ, ರಿಟೇಲ್ ಟ್ರೇಡರ್ಸ್ ಗೆ ಮೇನ್ ಪ್ರಾಬ್ಲಮ್ ಬಂದು ಅವ್ರಿಗೆ ಎಕ್ಸಿಟ್ ಆಗ್ಬೇಕು ಅನ್ಸಲ್ಲ. ಹೌದು, ಚೂರ್ ಲಾಸ್ ಆಯ್ತಾ ದಾಟಕ್ ಮನ್ಸಾಗಲ್ಲ. ಹಾ. ಹಾ. ಅದನ್ನ ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಕೂತಿದೀನಿ, 90 ರೂಪಾಯಿಗೆ ಬಂತು, 150ಕ್ಕೆ ಹೋಗಿತ್ತು, ಹಾ. ಹಾ. ಇನ್ನು ಹೋಗ್ಬೋದೇನೋ ಅಂತ ಕಾಯ್ತಾ ಇರ್ತೀನಿ. ನಾಳೆ ಹೌದು. ಬೆಳಗ್ಗೆ ಎದ್ದು ನೋಡ್ತೀನಿ 90ಕ್ಕೆ ಬಂತು. ಬುದ್ಧಿವಂತಿಕೆ ದಾಟೋದ್ರಲ್ಲೇ ಇದೆ. 150ರಿಂದ ಒಂದೇ ಸಲ 90ಕ್ಕೆ ಬಿದ್ದಿದೆ ಅಂದ್ರೆ ಏನೋ ಇದೆ ಅಂತ ಅರ್ಥ. ಹೌದು, ರೀಸನ್ ಇಲ್ದಲೆ ಪ್ರೈಸ್ ಮೇಲೂ ಹೋಗಲ್ಲ, ಕೆಳಗೂ ಬರಲ್ಲ. ಕೆಳಗೂ ಬರಲ್ಲ. ಹೌದು. ನಾವು ಜನರಲ್ ಆಗಿ ಈಗ ಡಿಸ್ಕಷನ್ ಮಾಡ್ತಾ ಇದೀವಿ. ನಾವು ಡಿಸ್ಕಸ್ ಮಾಡೋದು ಹಾ. ಪ್ರಪಂಚ ಎಲ್ಲ ಮಾತಾಡುತ್ತಲ್ಲ ಯೂಟ್ಯೂಬ್ ಅಲ್ಲಿ ಹಂಗೆ ಹಿಂಗೆ ಅಂತ, ಅಂದ್ರೆ ರೀಸನ್ಸ್ ಹಂಗೆ ಹಿಂಗೆ, ಫೋಮೋ, ಎಮೋಷನ್ಸ್, ಅದು ಇದು ಅಂತ ಇದಾವಲ್ಲ, ಅದನ್ನೇ ಮಾತಾಡ್ತಿದ್ರೆ ನಮ್ಗೂನು ಬೇರೆಯವ್ರಿಗೂ ವ್ಯತ್ಯಾಸ ಇರಲ್ಲ. ವ್ಯತ್ಯಾಸ ಇರಲ್ಲ. ಹೌದು, ಆಕ್ಚುಯಲ್ ಥಿಂಗ್ಸ್ ಏನಿದೆ ಅದನ್ನ ತಲುಪಿಸ್ಕೊಡ್ಬೇಕು. ನಮ್ ಕೆಲಸ ಏನೋ ತಲುಪಿಸೋದಷ್ಟೇ. ಆಮೇಲೆ ಅವ್ರು ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಳಿ. ಹಂಗಾಗಿ ಏನ್ ಇದನ್ನ ಕೇಳಿಸ್ಕೊಳ್ಳೋರ್ಗೆ ಏನಾರು ಒಂದು, ಹೌದು ಇದು ಈ ತರನು ನೋಡ್ಬೋದಲ್ಲ ಅನ್ನೋದು ಅಷ್ಟೇನೆ.
ಇರ್ಲಿ ಅನ್ನೋದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಈ ತರದ್ ತೆಕ್ಕಂಡೆ. ಹೌದು ಸರ್, ಬೆಟರ್ ಇದೆ ಆಕ್ಚುಲಿ. ಇನ್ನು ನೀವು ಡಿರೈವೇಟಿವ್ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಅದು ಬೇರೆನೆ ಲೆಕ್ಕಾಚಾರ ಅದು. ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ ಸರ್. ಇಷ್ಟೊತ್ತವರೆಗೂ ನಾವು ಸ್ಟಾಕ್ ಬಗ್ಗೆ ಮಾತಾಡಿದ್ವಿ. ಆಕ್ಚುಲಿ ಡಿರೈವೇಟಿವ್ ಮಾರ್ಕೆಟ್, ಆಪ್ಷನ್ಸ್, ಫ್ಯೂಚರ್ಸ್, ಅದ್ರಲ್ಲಿ ತುಂಬಾ ಜನ ಸ್ಟಾರ್ಟಿಂಗ್ ಬಂದ ತಕ್ಷಣ ಆಪ್ಷನ್ಸ್ ಬರ್ತಾರೆ, ಇಲ್ಲ ಫ್ಯೂಚರ್ಸ್ ಬರ್ತಾರೆ. ಬರ್ಲಿ ಬಿಡಿ. ಅಲ್ಲ, ಅದೇ ಅವ್ರನ್ನ ಟಾರ್ಗೆಟ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಇವಳೆ ಕುರಿಗಳನ್ನ ಕರ್ಕೊಂಡ್ ಬಂದಂಗೆ ಆಕ್ಚುಲಿ ಸ್ಟಾಕ್ ಮಾರ್ಕೆಟಿಂಗ್ ಬರ್ತಾ ಇದಾರೆ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಒಬ್ರು ಯಾರು ಹೌದು, ಎಷ್ಟು ಹೌದು. ಪ್ರಾಫಿಟ್ ಆಯ್ತು ಅಷ್ಟು ಪ್ರಾಫಿಟ್ ಆಯ್ತು ಅಂತ ತೋರ್ಸೋದು, ಅಥವಾ ನಾನು ಇಷ್ಟು ದುಡಿಬಹುದು ಅನ್ನೋದು ಅವ್ರ ಮೈಂಡಿಗೆ ತುಂಬಿಸೋದು, ಅಥವಾ ಹ್ಮ್ ಈ ತರ ಫೋಮೋ ಕ್ರಿಯೇಟ್ ಮಾಡೋದು. ಈ ಏಜ್ ಅಲ್ಲೇ ನಾನು ಇಷ್ಟು ದುಡಿತಾ ಇದ್ದೀನಿ, ಆ ಏಜ್ ಅಲ್ಲಿ ಇಷ್ಟು ದುಡಿತಾ ಇದ್ದೀನಿ, ನಾನ್ ಮಾಡ್ತೀನಿ ಅಂದ್ರೆ ನೀವು ಮಾಡ್ಬೋದು, ನಾನು ಹೇಳ್ಕೊಡ್ತೀನಿ ಬನ್ನಿ. ಆ ತರ ಕ್ರಿಯೇಟ್ ಮಾಡಿ ಆಪ್ಷನ್ಸ್ ಟ್ರೇಡಿಂಗ್ ಗೆ ಡೈರೆಕ್ಟ್ ಆಗಿ ಕರ್ಕೊಂಡ್ ಬರ್ತಾ ಇದಾರೆ. ತುಂಬಾ ಜನಕ್ಕೆ ಆಪ್ಷನ್ಸ್ ಟ್ರೇಡಿಂಗ್ ನ ಬಗ್ಗೆ ಕಲ್ಸ್ಕೊಡ್ಬೇಕು ಅನ್ನೋದು ನಮ್ದೊಂದು ಇಂಟೆನ್ಷನ್ ಅಷ್ಟೇ. ಸೊ ಆಕ್ಚುಲಿ ಇದ್ರದ್ದು ಪಾರ್ಟ್ 2 ಬರುತ್ತೆ ನೆಕ್ಸ್ಟ್ ವಿಡಿಯೋ. ಅದನ್ನ ಜನ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಏನಕ್ಕೆ ರಿಟೇಲ್ ಟ್ರೇಡರ್ ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ, ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ